Breakfast, idli and Idli, dosa. dosa, Yes, yes. the coconut. Are you tried ragi ball? ಟೇಸ್ಟ್ ಮಾಡೋಕೆ ಕೊಡ್ತಾರಂತೆ, ಫುಲ್ ಟೇಸ್ಟ್ ಮಾಡಬೇಕಂತೆ. ಇದು ಅಭ್ಯಾಸ ಮಾಡ್ಕೊಂಡು ನಾನು ಹೊಡಿಬೇಕಂತೆ. ಇದನ್ನ ಗಾಂಧಾರಿ ಮುಂಚಿ ಅಂತ ಹೇಳ್ತೀವಿ. ನನಗೆ ಕ್ಯೂಚಿ ಬಾಯ್ಲ್ಡ್ ರೈಸ್ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ. ಬಟ್ ಎವ್ವಿ ಅಂದರೆ ಎವ್ವಿ ಖಾರ. ಇವತ್ತು ನಾವು ಕೂರ್ಗಿಗೆ ಬಂದಿದ್ದೀವಿ. ಕೂರ್ಗಲ್ಲಿ ವರ್ಷ ಏಳ್ಮುಖಿ ಅಮ್ಮನವರ ಪೂಜೆ ಆಗುತ್ತೆ. ಅಲ್ಲೂ ಏನಾಯ್ತು ಇಷ್ಟು ಬೇಗ? ಹಾಫ್ ಕಿಲೋಮೀಟ್ರ್ ಇಲ್ಲ. ಹಿಂಗಿದೆ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಕೂರ್ಗಿಗೆ ಬಂದಿದ್ದೀವಿ. ಕೂರ್ಗಲ್ಲಿ ವರ್ಷ ಏಳ್ಮುಖಿ ಅಮ್ಮನವರ ಪೂಜೆ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಅಜ್ಜ ತಾತ ಎಲ್ಲರೂ ಇಲ್ಲೇ ವಾಸವಾಗಿದ್ದರಿಂದ ನಮಗೆ ಇದು ವರ್ಷ ನಾವು ಬಂದು ದೇವರ ಬ್ಲೆಸ್ ತೊಗೊಳಕ್ಕೆ ವರ್ಷಕ್ಕೊಂದ್ಸಲ ನಾವು ಇಲ್ಲಿಗೆ ಬರ್ತೀವಿ. ನಿಮಗೆ ಅಲ್ಲಿ ಹೋಗಿ ಹೆಂಗೆ ನಡೆಯುತ್ತೆ ಪೂಜೆ, ಯಾವ ಥರ ಆಗುತ್ತೆ ಅಂತೇಳಿ ನಾನು ಅದು ವಿಡಿಯೋನು ತೋರಿಸ್ತೀನಿ. ನನಗೆ ನಮ್ಮ ಫ್ಯಾಮಿಲಿಗೆ ನಿಮಗೆ ಎಲ್ಲರಿಗೂ ದೇವ್ರ ಹತ್ರ ಬೇಡ್ಕೊಳ್ತೀನಿ, ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ನಾನು ದೇವರಲ್ಲಿ ನಿಮ್ಮ ಪರವಾಗೂ ನಾನು ಕೇಳ್ಕೊಳ್ತೀನಿ. ಹೋಗೋಣ. ಗೈಸ್ ನೋಡಿ, ಹೋಗ್ತಾ ಇದ್ದೀವಿ ದೇವರಿರೋ ಜಾಗಕ್ಕೆ. ಹಿಂಗೆ ಇರುತ್ತಾ ಪಲ್ಲು ಲಾಸ್ಟ್ವರೆಗೂ? ಏನು ಪಲ್ಲು ಇದು? ಎಷ್ಟು ದೂರ ಪಲ್ಲು? ಓ ಮೈ ಗಾಡ್, ಹಂಗೆ ಮೇಲೆ ಹತ್ತಬೇಕಾ? ಗೊತ್ತಾಯ್ತು ಬಿಡಿ. ನೀನು ಹುಷಾರಾಗಿ ಹೋಗಿ, ನಾನು ಬರ್ತೀನಿ ಚೆನ್ನಾಗಿ. ಪಲ್ಲು ಏನಾಯ್ತು ಇಷ್ಟು ಬೇಗ? ಹಾಫ್ ಕಿಲೋಮೀಟ್ರ್ ಇಲ್ಲ. ಅದೇನಾ ಅಲ್ಲಿ ಕಾಣಿಸ್ತಿದ್ದೀರ? ಅಲ್ಲೇನಾ? ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಬರ್ತಿರೋದು ಕೂರ್ಗಿಗೆ, ಜೊತೆಗೆ ಈ ಟೆಂಪಲ್ ಬರ್ತಿರೋದು ಫಸ್ಟ್ ಟೈಮ್. ಬಟ್ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಇವತ್ತು. ಅಂದರೆ ನನ್ನ ತಂಗಿ ಮಂಡ್ಯದಿಂದ ಬರಬೇಕಿತ್ತು, ಅವಳಿಗೆ ಬಸ್ ಸಿಕ್ಕಿರಲಿಲ್ಲ, ಅವಳಿಂದ ಸ್ವಲ್ಪ ಲೇಟ್ ಆಯಿತು. ಗೈಸ್, ಪೂಜೆ ಚೆನ್ನಾಗಾಯಿತು. ದೇವರು ಕೆಲವು ಪ್ರಶ್ನೆ ಕೇಳಿದ್ರು ನಮ್ಮನ್ನು, ಸಕ್ಸಸ್ ಆಗಿದೆ ಇಲ್ವಾ ಅಂತ. ಲಾಸ್ಟ್ ಇಯರ್ ಬಂದಾಗ ಕೆಲವು ಕೋರಿಕೆ ಇತ್ತು, ಅದನ್ನು ಕೇಳ್ಕೊಂಡಿದ್ವಿ. ಅದರಲ್ಲಿ ಕೆಲವೊಂದು ಆಗಿತ್ತು, ಇನ್ನು ಕೆಲವೊಂದು ಆಗಿರಲಿಲ್ಲ. ಅದಕ್ಕೆ ಯಾಕೆ ಆಗಿಲ್ಲ ಏನು, ಸ್ವಲ್ಪ ಟೈಮ್ ತೊಗೊಳ್ಳಿ ಅಂತ ಕೆಲವೊಂದು ಸಜೆಸ್ಟ್ ಮಾಡಿದ್ದಾರೆ. ಯಾವ ರೀತಿ ಪೂಜೆ ಮಾಡಬೇಕು ಅಂತ ದೇವರು ಹೇಳ್ಕೊಟ್ಟಿದ್ದಾರೆ. ಮತ್ತು ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರು, ತುಂಬ ಖುಷಿಯಾಯಿತು. ಇವತ್ತೇನು ದೇವ್ರ ಹತ್ರನೇ ಇದ್ದು ಓದ್ ಫೀಲು ಫುಲ್ಲು ಖುಷಿಯಾಗ್ತಿದೆ. ಇವಾಗ ಪ್ರಸಾದ ತಿನ್ನೋಕೆ ಹೋಗ್ತಾಯಿದ್ವಿ, ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ, ಇವಾಗ ಹೋಗ್ತಿದ್ದೀವಿ. ಹಂಗೆ ನೋಡ್ತಾ ಇರಿ ಗೈಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗಕ್ಕೆ ಯಾವಾಗಲೂ ಸಮ್ಮರ್ ಡೇಸ್ ಆದರೆ ಸಾಕು, ನಮ್ಮದು ಸ್ಕೂಲ್ ಮುಗಿತಿದ್ದಂಗೆ ಇಲ್ಲಿ ಬಂದುಬಿಡ್ತಿದ್ವಿ. 2 ಮಂತ್ ಇಲ್ಲಿ ಈ ಎಸ್ಟೇಟ್ ಒಳಗಡೆ ಈ ಏನಿದೆ ಇಲ್ಲೆಲ್ಲನೂ ನಾವು ಆರೆಂಜು, ಜಾಕ್ ಫ್ರೂಟ್ಸು ಏನು ಸಿಗುತ್ತೆ ಕಂಪ್ಲೀಟ್ ಎಲ್ಲನೂ ಕಿತ್ತು ತಿಂದು, ಇಲ್ಲಿ ಏನೇನು ಇರುತ್ತೋ ಸೌದೆ ಎಲ್ಲನೂ ಆಟ ಆಡೋದಕ್ಕೆ ಇಲ್ಲೆಲ್ಲನೂ ಯೂಸ್ ಮಾಡ್ತಾಯಿದ್ವಿ. ಹೋಗ್ತಾಯಿದ್ವಿ ಸುಮಾರು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇಲ್ಲೆಲ್ಲ ಕಾಫಿ ಎಸ್ಟೇಟ್ ಎಲ್ಲ ಫುಲ್ಲು ಸುತ್ತಿದ್ವಿ. ಖುಷಿ, ಆ ಡೇಸ್ ಎಲ್ಲ ನೆನಪಾಗ್ತಿದ್ದೆ ನನಗೆ. ಇವಾಗ ನಮ್ಮ ಕೂರ್ಗಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಇಷ್ಟು ಸ್ಮಾಲ್ ಆಗಿ ಕಾಣಿಸ್ತಿದ್ದಿಲ್ಲ, ಇದನ್ನು ಗಾಂಧಾರಿ ಮುಂಚಿ ಅಂತ ಹೇಳ್ತೀವಿ. ಮಂಗಳೂರವರು ತುಳುವವರೆಲ್ಲ ಇದನ್ನು ಗಾಂಧಾರಿ ಮುಂಚಿ ಅಂತಲೇ ಹೇಳೋದು. ಕೂರ್ಗಲ್ಲಿ ಇದನ್ನು ಆಲ್ಮೋಸ್ಟು ಬಾಯ್ಲ್ಡ್ ರೈಸ್ ಮಾಡಿ ತಕ್ಷಣಕ್ಕೆ ಸಾಂಬಾರೇನು ಇಲ್ಲ ಅಂದರೆ ಇದು ಕ್ವಿಕ್ಕಾಗಿ ರೆಡಿ ಆಗೋಂಥದ್ದು. ಇದು ಏನಂದರೆ ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಲ್ಟ್ ಎಲ್ಲ ಹಾಕಿ ಚೆನ್ನಾಗಿ ಕಿವುಚಿ ಬಾಯ್ಲ್ಡ್ ರೈಸ್ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ. ಬಟ್ ಎವ್ವಿ ಅಂದರೆ ಎವ್ವಿ ಖಾರ. ಇದೊಂದು ತಿಂದು 10 ಗ್ಲಾಸ್ ನೀರು ಕುಡಿಬೇಕು, ಅಷ್ಟು ಖಾರ ಇರುತ್ತೆ ಇದು. ತೋರಿಸಿ ಹತ್ರದಿಂದ ಗಾಂಧಾರಿ ಮುಂಚಿ ಅಂತ ಹೇಳ್ತಾರೆ ಇದು ನೋಡಿ. ಒಂದು ತಿನ್ಸೋಣ ಗೈಸ್ ನನ್ನ ಹಸ್ಬೆಂಡ್ಗೆ. ಆಗಲ್ಲ, ಯಾಕಂದರೆ ಅವ್ರು ಆಂಧ್ರ ಅಲ್ವಾ, ಹೆವಿ ಸ್ಪೈಸಿ ತಿನ್ನೋರು. ಇದು ತಿಂದು ಈ ಥರ ಅಲ್ಲ
ಗಾಯ್ಸ್ ಇದು ನೀವು ನೋಡಿದ್ರೆ ಅನ್ಸುತ್ತೆ ವೀಳ್ಯದೆಲೆ ಎಲ್ಲ ತಿಂತೀವಲ್ಲ, ಆ ವೀಳ್ಯದೆಲೆ ಎಲ್ಲ ಇದು ಪೆಪ್ಪರ್ದು ಮೆಣಸುಕಾಳು. ಆಮೇಲೆ ಇದೆ ಇಲ್ಲಿ ನೋಡಿ ಮೆಣಸುಕಾಳು. ಇದು ಇವಾಗ ಗ್ರೀನ್ ಇದೆ ಅಲ್ವಾ, ಅದು ಸ್ವಲ್ಪ ರೆಡ್ ಆಗಿ ನೆಕ್ಸ್ಟ್ ಬ್ಲ್ಯಾಕ್ ಆಗಿ ಡ್ರೈ ಆದಮೇಲೆ ಸನ್ರೈಸ್ಗೆಲ್ಲ ಇಟ್ಟು ಚೆನ್ನಾಗಿ ಡ್ರೈ ಮಾಡಿ ಆಮೇಲೆ ಬ್ಲ್ಯಾಕಿಗೆ ಬರುತ್ತೆ. ಇದೇ ನೋಡಿ ಪೆಪ್ಪರ್, ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಅದು. ಇದು ಅರೇಬಿಕ್ ಮತ್ತು ರೋಬಸ್ಟ್ ಅಂತೇಳಿ 2 ಥರದ ಕಾಫಿ ಹಾಕ್ತಾರೆ ಇಲ್ಲಿ. ಇಲ್ಲಿ ಅರೇಬಿಯಾ ಹಾಕಿದ್ದಾರೆ ಅಂತ ನಮ್ಮ ಅಮ್ಮ ಹೇಳ್ತಿದ್ದಾರೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಈ ಕಾಫಿ ಇದೆಲ್ಲ ಕಾಫಿ ಗಿಡ. ಕಾಫಿ ಗಿಡ ಗಾಯ್ಸ್ ಇದು ಹುಳ ಅಂತೆ. ಇದಕ್ಕೆ ಮುಟ್ಟಿದ್ರೆ ಆ್ಯಕ್ಚುಲಿ ಯೆಲ್ಲೋ ಕಲರ್ ಇದೆ, ನಮ್ಮ ಕಡೆ ಬ್ಲ್ಯಾಕು ಬ್ರೌನ್ ಥರ ಕಾಣಿಸುತ್ತೆ. ಬಟ್ ಇಲ್ಲಿ ನೋಡಿದಿರಲ್ವಾ, ನಮ್ಮ ಗೋಸ್ಟ್ ಹಂಟಿಂಗ್ ಟೈಮಲ್ಲಿ ಜಾಸ್ತಿ ಬ್ಲ್ಯಾಕಲ್ಲಿ ಕಾಣಿಸ್ತಿರುತ್ತೆ ಅಲ್ವಾ ಪಲ್ಲು. ಇಲ್ಲಿ ಯೆಲ್ಲೋ ಕಲರ್ ಟಚ್ ಆದ್ರೆ ಇಡೀ ಬಾಡಿನೇ ಪಿಂಪಲ್ ಆದ ರೀತಿ ಯಪ್ಪೋ ಆಗ್ಬಿಡುತ್ತೆ. ಅಷ್ಟು ಪಾಯ್ಸನಸ್, ಅಷ್ಟು ಪಾಯ್ಸನಸ್. ಗೈಸ್ ಇವಾಗ ಮಡಿಕೇರಿ ಬಂದಿದ್ದೀವಿ, ರಾಜಾ ಸೀಟ್ ಹತ್ರ ಇದ್ದೀವಿ. ಕಾರ್ ಪಾರ್ಕ್ ಮಾಡ್ತಿದ್ದಾರೆ ಡ್ಯಾಡಿಯವರು. ಇವಾಗ ರಾಜಾ ಸೀಟ್ ನೋಡಿಕೊಂಡು ಬೇಗ ಹೊರಡಬೇಕು, ಕತ್ತೆ ಆಗೋಕ್ಕೂ ಮುಂಚೆನೆ. ನೋಡ್ಬಲ್ಲ ಸ್ನೇಕ್. ದಿನ ಮನೇಲಿ ನೋಡ್ತಿದ್ದೀನಿ ಸ್ನೇಕ್ನ, ಇವಾಗ ಆ ಥರದಿಂದ ನೋಡ್ಬೇಕು. Switzerland. You're from Kurd? Yeah, Karnataka. Yes. Actually, we are YouTubers, so I am taking vlogs. Okay. Yeah. Okay. Karnataka. Yeah, it's been really lovely. We've had a good time. We love the climate here. It's warm, but there's a cool Cool, breeze. yes. Winter time is very nice. Yeah, Weather, absolutely. climate is all snow. It's coming in front of us. Very soon it's again water dance. Yeah. In 7 o'clock. It's 7. Yeah. Okay. It started water dancing. I You see can the see fountain. today. Okay. Exciting. Then tell me about Karnataka or India. Yeah. So What do you feel about India and Karnataka? we've been to Bangalore and Yeah. Kurk so far. So only in Karnataka. Yes, yes. Yeah, it's been very colorful. And, Okay, thank you. Yeah. I really like the South Indian breakfast, idli and Idli, dosa. dosa, Yes, yes. the coconut mustard. Are you tried ragi ball? Ragi Ragi mudde, mudde. flour. Black. Black color. Oh no, not yet. No? Yeah, I tried to order it. Yeah, but, it's very rich food. Yes. Yeah, they didn't have it at our hotel. One You straight. didn't taste at least one time? No. No? No. One straight. unfortunately not. Just one time you try it. Okay, we'll try to order it again. Before we go to your country, Yeah. that before days you try it. Okay. Once time. That's great. We'll try. Okay, please subscribe our YouTube channel. Of Please course. support to Yeah. us. Okay, Okay, sure. thank you. Thank you. Tell me our subscribers hi. Hello. Hi. Hi, Hey, name. What's your name? I'm Eva. Eva. I'm Oliver. Oliver. Okay, thank you so much. I am Krishna and Pallavi. We are my husband. Pallavi. Yeah, Pallavi. 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 Okay. ಗೈಸ್ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಿರೋ ದಾರಿಲಿ ಹಂಗೇನೆ ತೋಟದ ಮಧ್ಯೆ ಇರ್ತಕ್ಕಂತ ಈ ಶಾಪ್ ಸಿಕ್ತು. ಇದು ಫುಲ್ ಹ್ಯಾಂಡ್ ಮೇಡ್ ಅಲ್ಲಿ ರೆಡಿ ಆಗಿರ್ತಕ್ಕಂತ ಬ್ಯಾಗ್ಸ್. ಇದು ನೋಡಿ ಸ್ನಾನಕ್ಕೆ ಯೂಸ್ ಮಾಡ್ತಾರೆ. ಇದು ಬ್ರಷ್, ಇದು ಒಳ್ಳೇದಂತೆ ಬಾಡಿಗೆ. ಅದೇ ರೀತಿ ನೋಡಿ ಇಲ್ಲಿ ಹೋಮ್ ಮೇಡ್ ವೈನ್ಸ್ ಕೂಡ ಅಲ್ಲಿ ಒಳಗಡೆ ಹೋದ್ವಿ, ಯಾವ್ಯಾವ ವೆರೈಟೀಸ್ ಇದೆ ಅಂತ ನೀವೇ ನೋಡಿ. ವೈನ್ ಬೇಕಾ ಪಲ್ಲು? ಯಾವುದು? ಸರಿ, ನೆಕ್ಸ್ಟ್ ಜನ್ಮದಲ್ಲಿ ನೋಡೋಣ ಬಾ.
ಅಂಥ ಕೆಲಸ ಅಂತೆ ಕೆಲಸ. ಟೇಸ್ಟ್ ಮಾಡೋಕೆ ಕೊಡ್ತಾರಂತೆ, ಫುಲ್ ಟೇಸ್ಟ್ ಮಾಡಬೇಕಂತೆ. ಇದು ಅಭ್ಯಾಸ ಮಾಡಿಕೊಂಡು ನಾನು ಹೊಡಿಬೇಕಂತೆ. ಅದು ಅಲ್ವಾ, ನಿಜ ಅಲ್ವಾ? ಆಯ್ತು ಬಿಡಿ, ಬಾ. ವೆರೈಟೀಸ್ ವೈನ್ ಇದೆ ಗೈಸ್, ಯಾರು ಬೇಕಾದರೆ ಅವರು ಬಂದು ಕುಡಿಬೋದು. ವೆರಿ ವೆರಿ ಸ್ಪೈಸಿ. ಕಾಂತಾರಿ ಪಿಕಲ್ಸ್ ನಾನು ಅವಾಗ ತೋರಿಸ್ದೆ ಅಲ್ವಾ ಈ ಥರ ಚಿಲ್ಲಿ ಅಂತ, ಅದ್ರಲ್ಲಿ ಪಿಕಲ್ಸ್. ಯಾವ ಪಿಕಲ ಅಯ್ಯಪ್ಪ ಆಗಲ್ಲ. ಇದ್ರಲ್ಲಿ ಸ್ಮಾಲ್ ತಗೊಂಡ ಸ್ಮಾಲ್ ನೋಡಿ ಕೊಡು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬಿಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಇದೆಲ್ಲ ನೀವೇ ಮಸಾಲಾ ಐಟಮ್ಸ್, ಸ್ಪೈಸಸ್. ಲೋಕಲ್ ಆಗಿ ಇವೆಲ್ಲ ಸಿಗೋವೇನಾ? ಕಾಫಿ ಒಳಗಡೆ ಹಾಂ ಹಾಂ ಅದು ತೋರಿಸ್ತಾ ಗ್ರೀನ್ ಅಲ್ಲಿ ಅದರಲ್ಲಿ ದೊಡ್ಡದು ತೋಟದಲ್ಲಿ ಹಣ್ಣಾಗಿದೆ. ಹಾಂ ಹಾಂ ಇದು ಓಕೆ. ಮ್ಯಾಮ್ ಇದ್ರಲ್ಲಿ ಚಿಕ್ಕದಿಲ್ವಾ, ಸ್ಮಾಲ್ ಇಲ್ವಾ? ಯಾವುದು ಪಿಕ್ಕಲ್ಲ? ಒಂದು ತಗೋ. ಚಿಕ್ಕದು ಗೈಸ್ ನೋಡಿ, ತುಂಬ ಸ್ನೀಸಿಂಗ್ ಮಾಡಿ ಕಾಫಿ ಎಲ್ಲ ಇರುತ್ತೆ ಗೊತ್ತಾ, ಈ ಥರದ್ದು ನನ್ನ ಹತ್ರ ಒಂದು ಇದೆ. ಇದು ಕೇರಳದಿಂದ ತರಿಸಿಟ್ಕೊಂಡಿದ್ದು ನಾನು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಕೋಲ್ಡ್ ಇದ್ದು ಸ್ನೀಸ್ ಜಾಸ್ತಿ ಆದರೆ ಇದನ್ನು ಒಂದ್ಸಲ ನಾವು ಬ್ರೀತ್ ಮಾಡುವಾಗ ಅಂತ ಹಿಂಗೆ ಮಾಡಿದ್ರೆ ಹೊರಟೋಗುತ್ತೆ. ಸೊ ಪ್ಲೀಸ್ ಸಬರಕರಾಯ್